ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿರುವಂಥ ಸಾಫ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಬಿಸಿಗೆ ಇಟ್ಕೊಳ್ಳೋಣ. ಬಿಸಿ ನೀರು ಕಾಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ 1.5 ಕಪ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನೀರು ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೀರು ಕುದಿ ಬಂದ ನಂತರ ನಾವು ಯಾವ ಕಪ್ಪಲ್ಲಿ ನೀರನ್ನು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ 1 ನಿಮಿಷ ಹಾಗೆ ಇಟ್ಬಿಡಿ. 1 ನಿಮಿಷ ಆದ ನಂತರ ಒಂದು ಅಗಲವಾಗಿರುವಂಥ ಪ್ಲೇಟ್ಗೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಕೈನಲ್ಲಿ ಹಾಗೆ ಈ ರೀತಿ ಕಲಿಸ್ಕೊತಾ ಬರಬೇಕು. ಬಿಸಿ ಇರುತ್ತೆ ನೋಡಿಕೊಂಡು ಸ್ವಲ್ಪ ಒದ್ದೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಕಲಿಸ್ಕೊಳ್ಳಿ. ಇದಕ್ಕೆ ತಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ನಾವು ಏನು ಮೆಷರ್ಮೆಂಟ್ ತೊಗೊಂಡಿದ್ವೋ ಅದು ಕರೆಕ್ಟಾಗಿ ಆಗುತ್ತೆ. ಅಂದರೆ ನೀವು ಜಸ್ಟ್ ನೀರು ಬಿಸಿ ಆದ ತಕ್ಷಣ ಹಿಟ್ಟು ಹಾಕೋದಕ್ಕೆ ಹೋಗಬಾರ್ದು. ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನೀವು ಹಿಟ್ಟನ್ನು ಹಾಕ್ಕೋಬೇಕು. ಆಗನೇ ನಮಗೆ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರೋದು. ಈ ರೀತಿ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡ ನಂತರ ಒಂದೊಂದೇ ಉಂಡೆಗಳನ್ನು ಮಾಡಿಕೊಂಡು ಚಪಾತಿನ ನಾವು ಯಾವ ರೀತಿ ಲಟ್ಟಿಸ್ಕೊತೀವೋ ಆ ರೀತಿ ಲಟ್ಟಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿರೋವಂಥ ಅಕ್ಕಿ ರೊಟ್ಟಿ ಬರುತ್ತೆ. ನೋಡ್ತಾ ಇದ್ದೀರಲ್ವ, ನಾನು ಕೂಡ ಈ ರೀತಿ ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೊತಾ ಇದ್ದೀನಿ. ಒಂದೇ ಸಲ 2-3 ಉಂಡೆಗಳನ್ನು ಮಾಡಿ ಇಟ್ಕೊಂಡು ನೀವು ಲಟ್ಟಿಸ್ಕೊಂಡು ಹಾಗೆ ಹೆಂಚಿನ ಮೇಲೆ ಸುಟ್ಕೋಬೋದು. ಈಗ ಉಂಡೆನೆಲ್ಲ ಮಾಡಿಟ್ಕೊಂಡಿದ್ದೀನಿ. ನಾನು ಕೂಡ ಈ ರೀತಿ ಉಂಡೆ ಮಾಡಿಟ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಕೆಳಗಡೆ ಹಾಕ್ಕೊಂಡು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊತೀವೋ ಆ ರೀತಿ ಲಟ್ಟಿಸ್ಕೊಳ್ಳಿ. ಎಲ್ಲೂ ಒಡೆದೋಗೋದಾಗಲಿ ಹರಿದೋಗೋದಾಗಲಿ ಏನೂ ಆಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ನಿಮಗೆ ಎಷ್ಟು ಅಗಲ ಬೇಕು, ತೆಳುವಾಗಿ ಬೇಕಾ ಅಥವಾ ಸ್ವಲ್ಪ ದಪ್ಪ ಇದ್ದರೆ ಸಾಕಾಗುತ್ತಾ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ನೆಕ್ಸ್ಟ್ ಟೈಮ್ ಉಂಡೆ ಮಾಡ್ಕೊಳ್ಳುವಾಗಲೂ ಕೂಡ ಈ ರೀತಿ ಚೆನ್ನಾಗಿ ಒಂದ್ಸಲ ನಾದ್ಕೊಂಡು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕಾಗತ್ತೆ. ಹೊಸದಾಗಿ ಅಡುಗೆ ಕಲಿತಾ ಇರ್ತಾರೆ, ಅವರಿಗೆ ರೊಟ್ಟಿ ತಿನ್ನಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಮಾಡೋದಕ್ಕೆ ಬರ್ತಿರಲ್ಲ. ಈಗ ನಾನು ಹೇಳ್ಕೊಟ್ಟಿರೋಂತಹ ಮೆಥಡಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನೀವು ಈ ರೀತಿ ಪ್ಲೈನ್ ರೊಟ್ಟಿ ಜೊತೆ ಯಾವುದೇ ಪಲ್ಯ ಆಗಿರ್ಬೋದು, ಚಟ್ನಿ ಪುಡಿ ಆಗಿರ್ಬೋದು, ಯಾವುದಾದ್ರೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಜಾಸ್ತಿ ರೊಟ್ಟಿಗಳು ಮಾಡೋರು. ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಈ ರೀತಿ. ಅದಕ್ಕೆ ಕಾಂಬಿನೇಷನ್ ಆಗಿ ಹುರುಳಿಕಾಳು ಚಟ್ನಿ ಮಾಡೋರು. ಹುರಿದು ಹುರುಳಿಕಾಳು ಚಟ್ನಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರೋದು ಅದಕ್ಕೆ ಕಾಂಬಿನೇಷನ್ನು. ನಿಮಗೇನಾದರೂ ಆ ರೆಸಿಪಿ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಎಲ್ಲ ಉಂಡೆಗಳನ್ನು ಕೂಡ ಚಪಾತಿ ಥರ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಈಗ ಯಾವ ರೀತಿ ರೊಟ್ಟಿ ಸುಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ರೊಟ್ಟಿ ಸುಡೋ ಅಂಥ ಹಂಚನ್ನು ಬಿಸಿಗೆ ಇಟ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೀವು ತೀರಾ ಜಾಸ್ತಿ ಉರಿ ಇಟ್ಕೊಂಡ್ರೆ ರೊಟ್ಟಿ ಎಲ್ಲ ಸೀದೋಗ್ಬಿಡ್ತವೆ. ಹಾಗೆ ಒಂದು ಒಣಗಿರೋ ಅಂಥ ಬಟ್ಟೆ ತೊಗೊಂಡು ನೀರು ಎತ್ಕೊಂಡು ನೋಡಿ, ಈ ರೀತಿ ಮೇಲ್ಗಡೆ ಜಸ್ಟ್ ಈ ರೀತಿ ನೀರನ್ನು ಹಚ್ಚಿ ನೋಡಿ, ಈ ರೀತಿ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ಸ್ವಲ್ಪ ಬಿಸಿಯಾದ ನಂತರ ನೀವು ಉಲ್ಟಾ ಮಾಡಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಅಂದರೆ. ಎಲ್ಲ ರೊಟ್ಟಿಗಳು ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಬರ್ತವೆ. ನೋಡ್ತಾ ಇದ್ದೀರಲ್ವಾ. ಈ ರೀತಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು. ತುಂಬ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ಪಲ್ಯ ಜೊತೆ, ಚಟ್ನಿ ಪುಡಿ ಆಗಿರ್ಬೋದು, ಜಸ್ಟ್ ಉಪ್ಪಿನಕಾಯಿ ಇದ್ದರೂ ಕೂಡ ನಾವು ಈ ಒಂದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಇನ್ನೊಂದು ರೊಟ್ಟಿನೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ರೊಟ್ಟಿ ಹಾಕಿದ ನಂತರ ಒಂದು 30 ಸೆಕೆಂಡ್ ಹಾಗೆ ಬಿಟ್ಬಿಟ್ಟು ಸ್ವಲ್ಪ ನೀರನ್ನು ಹಚ್ಕೊಳ್ಳಿ ಮೇಲಿಂದ ಹೀಗೆ. ಹಚ್ಚಿದ ನಂತರ ನೀವು ಉಲ್ಟಾ ಮಾಡಿ ಹಾಕಿ. ಉರಿ ಮಾತ್ರ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಬೇಕು. ಉಲ್ಟಾ ಮಾಡಿ ಹಾಕಿದ ತಕ್ಷಣ ನೋಡಿ ರೊಟ್ಟಿ ಯಾವ ರೀತಿ ಉಬ್ಬಿ ಬರ್ತವೆ ಅಂತ. ತುಂಬಾ ಚೆನ್ನಾಗಿರ್ತವೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ವಶನ್ಸನ್ನು ಕೇಳ್ತಾ ಇದ್ದೀನಿ. ನಾನು ಅಕ್ಕಿ ರೊಟ್ಟಿಗೆ ಬಳಸಿದಂಥ ನೀರೆಷ್ಟು? ಯಾರು ಬೇಗ ಆನ್ಸರ್ ಮಾಡ್ತಾರೋ ಅವರಿಗೆ ಗಿವ್ ಅವೇ ಪ್ರೈಸ್ ಇರುತ್ತೆ. ನಾನು ತಗೊಂಡಂಥ 1 ಕಪ್ ಅಕ್ಕಿ ಹಿಟ್ಟಿಂದ ಸುಮಾರಾಗಿ ಒಂದು 12ರಿಂದ 13 ಅಕ್ಕಿ ರೊಟ್ಟಿಗಳಾಗಿದ್ದಾವೆ. ಒಂದು 3ರಿಂದ 4 ಜನ ಆರಾಮಾಗಿ ತಿಂದ್ಕೊಳ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಅಷ್ಟೇ ಪ್ರೀತಿಯಿಂದ ಮಾಡಿ. ಸುಮಾರಾಗಿರೋವಂಥ ಅಡುಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲನೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.